ಎಸ್ಟಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ, ಸಿಬಿಐ, ಇಡಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ನಡುವೆ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್. ದದ್ದಲ್ ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಲಾಗಿದೆ. ದದ್ದಲ್ ಮನೆಯಲ್ಲಿ ಜಮೀನಿನ ಆಸ್ತಿ ಪತ್ರಗಳು ಪತ್ತೆಯಾಗಿರುವಂತಹದ್ದು. ವಿದ್ಯಾಭ್ಯಾಸ ಮಾಡುವ ಮಗನ ಹೆಸರಿನಲ್ಲಿ 4 ಎಕರೆಯ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ರಾಯಚೂರಿನ ಗಣ್ಣದಿನ್ನಿ ಗ್ರಾಮದಲ್ಲಿ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಜಮೀನಿನ ದಾಖಲೆಗಳು ಇಡಿ ಅಧಿಕಾರಿಗಳಿಗೂ ಕೂಡ ಲಭ್ಯವಾಗಿದೆ. ಜಮೀನಿನ ದಾಖಲೆಗಳನ್ನು ಇಟ್ಟುಕೊಂಡು ಇಡಿ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಮೂಲಕ ವಾಲ್ಮೀಕಿ ನಿಗಮದಲ್ಲಾದಂತಹ ಅವ್ಯವಹಾರದಲ್ಲಿ ಈ ಪ್ರಕರಣದಲ್ಲಿ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಆಗಿರುವಂತಹದ್ದು, ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಓದ್ತಾ ಇದ್ದಂತಹ ಮಗನ ಹೆಸರಿನಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಎಸ್ಟಿ ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ 4 ಎಕರೆಯ ಆಸ್ತಿಯನ್ನು ಖರೀದಿ ಮಾಡಿರುವಂತಹ ವಿಚಾರ ಬಹಿರಂಗವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಈಗಾಗಲೇ ಈ ಎಸ್ಟಿ ನಿಗಮದ ಹಗರಣದಲ್ಲಿ ತನಿಖೆಯನ್ನು ಎದುರಿಸ್ತಾ ಇರುವಂತಹ ದದ್ದಲ್ ಅವರಿಗೆ ಅವರ ಮಗನ ಹೆಸರಿನಲ್ಲಿ ಖರೀದಿ ಮಾಡಿರುವಂತಹ ಜಮೀನು ಹೊಸ ಸಂಕಷ್ಟವನ್ನು ತಂದೊಡ್ಡಬಹುದಾ ಅಂಥೇಳಿ? ಖಂಡಿತವಾಗಿ ಪ್ರೇಮ್, ಏನು ಈಗಾಗಲೇ ಇಡಿ ಅಧಿಕಾರಿಗಳು ನಿರಂತರವಾಗಿ ಏನು ಪರಿಶೀಲನೆಯನ್ನು ಮಾಡಿ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಈಗ ಬಹುಮುಖ್ಯವಾಗಿ ಏನು ಅವರ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿರ್ತಕ್ಕಂಥ 4 ಎಕರೆ 31 ಗುಂಟೆ ಜಮೀನಿದೆ. ಇದು ನಿಜಕ್ಕೂ ಕೂಡ ತನಿಖೆಯಲ್ಲಿ ಮಹತ್ವದ ತಿರುವನ್ನು ಪಡೆಯುವಂಥ ಸಾಧ್ಯತೆ. ಯಾಕೆಂತ ಹೇಳಿದರೆ ಇದನ್ನು ಖರೀದಿ ಮಾಡಿರುವಂಥದ್ದು ಏನು ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ನಡೆದಿದೆ, ಹಗರಣ ಬೆಳಕಿಗೆ ಬಂದ ನಂತರದ ಒಂದು ಏನು ಸಮಯ ಇದೆ, ಒಂದು 2 ತಿಂಗಳು 3 ತಿಂಗಳ ಅವಧಿಗಳು ಏನಿದೆ, ಈ ಮಾರ್ಚ್ ತಿಂಗಳಿಂದ ಜೂನ್ ತಿಂಗಳವರೆಗೆ ಹಗರಣದ ಏನು ನಡೆದಿತ್ತು, ಆ ಒಂದು ಸಮಯದಲ್ಲಿ ಈ ಒಂದು ಆಸ್ತಿಯನ್ನು ಖರೀದಿ ಮಾಡಿರುವಂಥದ್ದು. ಜೊತೆಗೆ ಏನು ನಿಗಮದಲ್ಲಿರ್ತಕ್ಕಂಥ ಅಧಿಕಾರಿ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡ್ಕೊತಾರೆ, ಅವರ ಆತ್ಮಹತ್ಯೆ ಮಾಡಿಕೊಂಡ ಕೆಲವೇ ಏನು ದಿನಗಳ ವ್ಯತ್ಯಾಸದಲ್ಲಿ ಈ ಒಂದು ಆಸ್ತಿ ಖರೀದಿ ಆಗಿರುವಂಥದ್ದು. ಹೀಗಾಗಿ ಈ ಒಂದು ಆಸ್ತಿ ಖರೀದಿ ಏನಿದೆ 4 ಎಕರೆ 31 ಗುಂಟೆ ರಾಯಚೂರಿನ ಸಿರ್ವಾರ್ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಖರೀದಿ ಮಾಡತಕ್ಕಂಥ ಸರ್ವೆ ನಂಬರ್ 33/1 ಏನಿದೆ, ಈ ಒಂದು ದಾಖಲೆ ನಿಜಕ್ಕೂ ಕೂಡ ಈ ಒಂದು ಪ್ರಕರಣದಲ್ಲಿ ಮತ್ತು ಇಡಿ ವಿಚಾರಣೆಯಲ್ಲಿ ಬಹಳ ಮಹತ್ವದ ತಿರುವನ್ನು ಕೂಡ ಕೊಡುವಂಥ ಸಾಧ್ಯತೆ ಇದೆ. ನಿನ್ನೆ 2 ದಿನಗಳಿಂದ ಕೂಡ ರಾಯಚೂರಿನಲ್ಲಿ ಸಾಕಷ್ಟು ದಾಖಲೆಗಳನ್ನು ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಈ ಒಂದು ದಾಖಲೆ ಕೂಡ ಇಡಿ ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು. ಇದರ ವಿಚಾರಣೆಯನ್ನು ಕೂಡ ಅವರು ನಡೆಸಿರುವಂಥದ್ದು ಪರಿಶೀಲನೆಯನ್ನು. ಜೊತೆಗೆ ಏನು ಇದನ್ನು 23,88,000 ರೂಪಾಯಿಗೆ ಆಕ್ಸಿಸ್ ಬ್ಯಾಂಕ್ನ ರಾಯಚೂರಿನ ಬ್ರಾಂಚಿನ ಚೆಕ್ ಮೂಲಕ ಕೊಟ್ಟು ಖರೀದಿ ಮಾಡಿದ್ದೀವಿ ಅನ್ನುವಂಥದ್ದು ಸೇಲ್ ಡೀಡ್ನ ದಾಖಲಾತಿಯಲ್ಲಿ ಇರುವಂಥದ್ದು. ಆದರೆ ನಿಜವಾಗ್ಲೂ ಕೂಡ ಎಷ್ಟು ಹಣಕ್ಕೆ ಈ ಒಂದು ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಆದರೆ ಪ್ರಮುಖವಾಗಿ ಇಡಿ ತನಿಖೆ ಆಗಿರ್ಬೋದು, SIT ಆಗಿರ್ಬೋದು, ಇದು ಈ ಜಮೀನು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋಂಥದ್ದು ಆ ಡೇಟ್ನ ಪ್ರಕಾರ ಇಂಪಾರ್ಟೆಂಟ್ ಆಗುವಂಥದ್ದು. ಅಂದರೆ ಹಗರಣ ನಡೆಯುವ ಸಂದರ್ಭದಲ್ಲಿ ಈ ಒಂದು ಆಸ್ತಿ ಖರೀದಿ ಆಗಿರೋದ್ರಿಂದ ಒಂದು ವೇಳೆ ಆ ಹಗರಣದ ಹಣವನ್ನು ಈ ಆಸ್ತಿ ಖರೀದಿಗೆ ಬಳಕೆ ಮಾಡಿದ್ದಾರಾ ಅನ್ನುವಂಥದ್ದು. ಯಾಕೆಂದರೆ ಮುಖ್ಯವಾಗಿ ಬ್ಯಾಂಕ್ನ ಟ್ರಾನ್ಸಾಕ್ಷನ್ಗಳನ್ನು ಏನು ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ಆ ಟ್ರಾನ್ಸಾಕ್ಷನ್ಗಳಲ್ಲಿ ಈ ಒಂದು ಆಸ್ತಿ ಖರೀದಿಯ ಟ್ರಾನ್ಸಾಕ್ಷನ್ ಬಂದಿದ್ದೆ ಆದರೆ ನಿಜಕ್ಕೂ ಕೂಡ ಈ 4 ಎಕರೆ 31 ಗುಂಟೆ ಜಮೀನು ಏನಿದೆ ಇದು ನಿಜಕ್ಕೂ ದದ್ದಲ್ ಬಸನಗೌಡ ಅವರಿಗೆ ಕಂಟಕವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು ಪ್ರೇಮ್ ಕುಮಾರ್. ವಿಜಯ್, ಮತ್ತೆ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಈ ರೀತಿಯ ಹಲವು ಆಸ್ತಿಗಳ ವಿವರ ಏನಾದರೂ ಸಿಕ್ಕಿದೆಯಾ ಅಂಥೇಳಿ? ಖಂಡಿತವಾಗಿ ಪ್ರೇಮ್ ಕುಮಾರ್, ಏನು 2 ದಿನಗಳ ಕಾಲ ನಿರಂತರವಾಗಿ ಏನು ಆಸ್ತಿಯ ಒಂದು ದಾಖಲೆಗಳನ್ನ ಪರಿಶೀಲನೆಯನ್ನು ಮಾಡಿದಂಥ ಇಡಿ ಅಧಿಕಾರಿಗಳು ಕೇವಲ ದದ್ದಲ್ ಅವರ ಆಸ್ತಿ ವಿಚಾರವನ್ನು ಮಾತ್ರ ಪರಿಶೀಲನೆ ಮಾಡಿದ್ದೇನೆ, ಅವರ ಸಂಬಂಧಿಕರ ಒಂದು ಆಸ್ತಿ ವಿಚಾರಗಳನ್ನು ಕೂಡ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ರು. ನಿನ್ನೆ ಏನು ಅವರ ಪತ್ನಿ ಸಂಬಂಧಿ ಅವರ ಪತ್ನಿ ಸಹೋದರಿಯಾದಂಥ ಸಂಗಮ ಅನ್ನೋಂಥವ್ರನ್ನು ಕೂಡ ವಿಚಾರಣೆಗೆ ಕರೆದುಕೊಂಡು ಬಂದು ದದ್ದಲ್ ಮನೆಯಲ್ಲೇ ಕೂಡ ಸಾಕಷ್ಟು 5-6 ಗಂಟೆಗಳ ಕಾಲ ಆ ಒಂದು ಮಹಿಳೆಯನ್ನು ಕೂಡ ವಿಚಾರಣೆಗೊಳಿಸಿದ್ರು. ಕಾರಣ ಅವರು ಕೇವಲ ಅವರ ಹೆಸರಿನಲ್ಲಿ ಅಷ್ಟೇ ಅಲ್ಲದೆ ಬೇರೆಯವರ ಹೆಸರಿನಲ್ಲೂ ಕೂಡ ಆಸ್ತಿಗಳನ್ನು
ಮಾಡಿದಾರ ಅನ್ನುವಂಥ ಒಂದು ವಿಚಾರಣೆ ನಡೆದಿತ್ತು. ಅದೇ ರೀತಿಯಾಗಿ ಅವರ ಮಗ ತ್ರಿಶೂಲ್ ಕುಮಾರ್ ಏನಿದ್ದಾರೆ ಅವರ ಹೆಸರಿನಲ್ಲೂ ಕೂಡ ಈ ಖರೀದಿಯಾದಂಥ 4 ಎಕರೆ 31 ಗುಂಟೆ ಜಮೀನು ಏನಿದೆ ಈ ರೀತಿಯಾಗಿ ಅವರು ಯಾರ್ಯಾರ ಹೆಸರಿನಲ್ಲಿ ಮಾಡಿದ್ದಾರೆ ಮತ್ತು ಯಾವ ಕಾಲಘಟ್ಟದಲ್ಲಿ ಯಾವ ಸಮಯದಲ್ಲಿ ಆಸ್ತಿಗಳನ್ನ ಖರೀದಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಸಂಗ್ರಹ ಮಾಡಿರುವಂಥದ್ದು. ಅಲ್ಲಿ ನಮ್ಮ ಮನೆಯವರ ಒಂದು ಹೇಳಿಕೆ ಪ್ರಕಾರ ಅವ್ರು ಕೇಳಿದಂಥ ದಾಖಲೆಗಳೆಲ್ಲವನ್ನೂ ನಾವು ಕೊಟ್ಟಿದ್ದೀವಿ, ನಾವು ಯಾವುದರಲ್ಲೂ ಪಾತ್ರದಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿಕೆಗಳನ್ನು ಇವತ್ತು ಏನು ಹೇಳ್ತಾ ಇದ್ರು. ಅಂದರೆ ನಿನ್ನೆ ರಾತ್ರಿ ಸುಮಾರು 10-10:30ವರೆಗೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿ ಹೊರಟಿರುವಂಥದ್ದು. ನಂತರದಲ್ಲಿ ಮನೆಯವರಾಗಿರ್ಬೋದು ಮತ್ತು ಏನು ದದ್ದಲ್ ಅವರ PA ಪಂಪಣ್ಣ ಇರ್ಬೋದು ಅವರು ಕೂಡ ಹೇಳಿರುವಂಥದ್ದು ಅವರ ಮುಖ್ಯವಾಗಿ ಆಸ್ತಿಯ ದಾಖಲೆಗಳು ಮತ್ತು ಬ್ಯಾಂಕ್ನ ಟ್ರಾನ್ಸಾಕ್ಷನ್ಗಳನ್ನೇ ಅವರು ಪ್ರಶ್ನೆಗಳು ಅದರ ಮೇಲೆ ಕೇಳಿರುವಂಥದ್ದು ಮತ್ತು ಆ ದಾಖಲೆಗಳನ್ನೇ ಅವರು ನೋಟ್ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಯಾವ್ಯಾವ ಆಸ್ತಿಗಳನ್ನು ಮಾಡಿದ್ದಾರೆ ಮತ್ತು ಯಾವ್ಯಾವ ವರ್ಷಗಳಲ್ಲಿ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಪಡೆದಿರುವಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ವಿಜಯ್ ಜಾಗಟಗಲ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಯಚೂರಿನಲ್ಲಿ ಗಣದಿನ್ನಿ ಗ್ರಾಮದಲ್ಲಿ ಜಮೀನನ್ನು ಖರೀದಿ ಮಾಡಿದ್ದಾರೆ ದದ್ದಲ್ ಅನ್ನುವಂತಹ ವಿಚಾರ ಮಗನ ಹೆಸರಿನಲ್ಲಿ. ಅದು ಈಗ ಮತ್ತಷ್ಟು ಸಂಕಷ್ಟಕ್ಕೆ ದೂಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಾರಣ ಈ ಅಕ್ರಮ ನಡೆದಂತಹ ಸಮಯದಲ್ಲಿಯೇ ಈ ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿಯೇ ಈ ಜಮೀನಿನ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಶಾಸಕರಿಗೆ ಕೇಳಿರುವಂಥದ್ದು.